ಇಂದು ಮೈಸೂರಿನ 37ನೇ ವಾರ್ಡ್ನಲ್ಲಿ ಪಿ ರಾಜೇಶ್ವರಿ ಸ್ನೇಹ ಬಳಗದ ವತಿಯಿಂದ ಆಯೋಜಿಸಿದ್ದ 2023-24ನೇ ಸಾಲಿನಲ್ಲಿ ತೇರ್ಗಡೆಯಾದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ನೂರಾರು ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನ ಮಾಜಿ ಸಚಿವರು, ನರಸಿಂಹರಾಜ ಕ್ಷೇತ್ರದ ಶಾಸಕರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀ ತನ್ವೀರ್ ಸೇಠ್ ರವರು ಉದ್ಘಾಟಿಸಿದರು. ಹಾಗೂ ಸಾಹುಕಾರ್ ಚೆನ್ನಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಎನ್ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ರೂವಾರಿಯಾದ ಶ್ರೀಮತಿ ಪಿ ರಾಜೇಶ್ವರಿ, ಡಾಕ್ಟರ್ ಪರಮೇಶ್, ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ಡಿ ಗೋಪಾಲ್, ಪಿ ದೇವರಾಜ್, ರಘು ರಾಜೇ ಅರಸ್, ವಾರ್ಡ್ ನಂಬರ್ 37ರ ಕಾಂಗ್ರೆಸ್ ಮುಖಂಡರಾದ ಎಚ್ ಶಶಿಕುಮಾರ್, ವಾರ್ಡ್ ನಂಬರ್ 37ರ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ನಂಜಯ್ಯ, ವಿದ್ವಾನ್ ಗಣೇಶ್, ತಹಶೀಲ್ದಾರ್ ರುಕಿಯಾ ಬೇಗಂ, ಶ್ರೀನಿವಾಸ್, ಪರಮೇಶ್, ಜಯಲಕ್ಷ್ಮಿ, ಲೀಲಾವತಿ, ಯಶೋಧ ಹಾಗೂ 37ನೇ ವಾರ್ಡ್ನ ವಿದ್ಯಾನಗರ, ರಾಘವೇಂದ್ರ ಬಡಾವಣೆ, ಜಿಬಿ ಪಾಳ್ಯ, ಸಿದ್ಧಾರ್ಥ ನಗರದ ಮುಖಂಡರುಗಳು ಹಾಗೂ ನಿವಾಸಿಗಳು ಉಪಸ್ಥಿತರಿದ್ದರು. ಸುಮಾರು 76 ಜನ ಮಕ್ಕಳು ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕಗಳನ್ನ ಪಡೆದು ಈ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಮಕ್ಕಳು ತೇರ್ಗಡೆ ಆಗಿದ್ದಾರೆ. ಹೊಸ ಪೀಳಿಗೆಗೆ ಹೊಸ ವೃತ್ತಿಗಳು, ಸಮಾಜ ಇವತ್ತು ಕೇವಲ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡುತ್ತೆ. ನನ್ನ ಮಕ್ಕಳಿಗೆ ಕೇಳ್ತಾ ಇದ್ದೆ, ಕೆಲವು ಮಕ್ಕಳು ವಕೀಲರಾಗಬೇಕು, ಕೆಲವು ಮಕ್ಕಳು ಶಿಕ್ಷಕರಾಗಬೇಕು ಅನ್ನೋ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಮಕ್ಕಳು ಯಶಸ್ಸನ್ನ ಕಂಡಂತಹ ಸಂದರ್ಭದಲ್ಲಿ ಪೋಷಕರ ಕನಸನ್ನ ಪೂರೈಸಿದಂತಾಗುತ್ತೆ. ಮಕ್ಕಳಿಗೆ ಕಿವಿ ಮಾತು ಹೇಳಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಶ್ರೀಮತಿ ಪಿ ರಾಜೇಶ್ವರಿ ಅವರು ಅವರ ಸ್ನೇಹಕೂಟದ ಮೂಲಕ ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ಮಕ್ಕಳಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ತಂದುಕೊಡುವಂತಹ ಕಾರ್ಯಕ್ರಮ. ನಮ್ಮಲ್ಲಿ ಬಡತನ ಹೆಚ್ಚಾಗಿದ್ರು ಕೂಡ ಬಡತನ ಯಾವತ್ತೂ ಕಲಿಕೆಗೆ ಅಡ್ಡ ಬರಬಾರದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ನಾನು ರಾಜೇಶ್ವರಿ ಹಾಗೂ ಅವರ ಇಡೀ ಸ್ನೇಹ ಬಳಗಕ್ಕೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇಂಥ ಕಾರ್ಯಕ್ರಮಗಳು ಇನ್ನು ಹೆಚ್ಚೆಚ್ಚಾಗಿ ಆಗ್ಲಿ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದಷ್ಟೇ ಅಲ್ಲ, ಈ ಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗಿರುವಂತಹ ಶಿಕ್ಷಕರು, ಅಧ್ಯಾಪಕರು ಇವ್ರಿಗೂ ಸಹ ಸನ್ಮಾನ ಮಾಡುವಂತ ಕಾರ್ಯ ಇವತ್ತು ಮಾಡ್ಕೊಂಡಿದ್ವಿ. ಹಾಗಾಗಿ ಶಿಕ್ಷಣಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಅರಿವು ಮೂಡಿಸಬೇಕು ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡ ಇವತ್ತು ಶಿಕ್ಷಣ ದುಬಾರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಅರಿವು ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಸಾಲ ಮಂಜೂರು ಮಾಡಿಕೊಡುವಂತಹ ಕಾರ್ಯಕ್ರಮಗಳು ನಾವು ಕೊಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಬೇಡಿಕೆ ಬರುವಂತಹ ರೀತಿಯಲ್ಲಿ ನಾವು